ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ನೋಡ್ತಾ ಇದ್ದೀರಿ ತಾವೆಲ್ಲ ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಕೂಡ ತಾವೆಲ್ಲ ನೋಡಿದ್ರಿ ಬಾದಾಮಿ ಒಂದು ಬನಶಂಕರಿ ಜಾತ್ರೆ ಅಂದರೆ ಕಲಾವಿದರ ಒಂದು ಹಬ್ಬ, ವರ್ಷದ ಹಬ್ಬ. ಆ ಹಬ್ಬಕ್ಕೆ ಇವತ್ತು ಏನು ಒಂದು ಸಂಗಮೇಶ್ವರ ನಾಟ್ಯ ಸಂಘ ತಾವೆಲ್ಲ ಕೇಳಿದಿರ, ಸುಮಾರು 12 ವರ್ಷಗಳಿಂದ ಈ ಒಂದು ಸಂಸ್ಥೆ ನಡೀತಾ ಇವತ್ತು ಬನಶಂಕರಿ ಜಾತ್ರೆಯಲ್ಲಿ ಭಾಳ ತನ್ನದೇ ಆದಂಥ ಒಂದು ಛಾಪ್ ಮೂಡಿಸಿದಂಥ ಈ ಒಂದು ಸಂಗಮೇಶ್ವರ ನಾಟ್ಯ ಸಂಘದ ಮಾಲಕರು ಮತ್ತು ಒಳ್ಳೆ ಕಲಾವಿದರು, ಗಾಯಕರು, ಅಷ್ಟೇ ಅಲ್ಲ ಚಲನಚಿತ್ರ ನಟಿ ಕೂಡ ಅಂತ ಹೇಳುತ್ತಾ ಸಾಕಷ್ಟು ಕಲಾವಿದರನ್ನು ಬರಮಾಡಿಕೊಂಡು ಈ ಒಂದು ವೇದಿಕೆ ಮೇಲೆ ತಮ್ಮದೇ ಆದಂಥ ವಿಶೇಷತೆನ ಮಾಡಿದಂಥ ನಮ್ಮ ಜ್ಯೋತಿ ಗುಳದಿಗಳವ್ರನ್ನ ಸ್ವಲ್ಪ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ರೀ. ನಮಸ್ಕಾರ ರೀ. ಇದು ಹಿಡ್ಕೋಬೇಕೆ ಬೇಡ, ಹಂಗೆ ಮಾತಾಡ್ರಿ, ಇಲ್ಲ. ಸುಮಾರು 12 ವರ್ಷದಿಂದ ನೀವು ಅಷ್ಟೇ ಕಲಾವಿದರಲ್ಲದೆ ಬೇರೆ ಬೇರೆ ಕಲಾವಿದರು ಕರೆಸಿ ಈ ಬಾದಾಮಿ ಜಾತ್ರೆಯಲ್ಲಿ ನಿಮ್ಮದೇ ಆದಂಥ ಒಂದು ಛಾಪ್ ಮೂಡಿಸಿದ್ರಿ. ಇದರ ಹಿನ್ನೆಲೆ ಅಂದರೆ ನೀವು ತಲಾಂತರದಿಂದ ಕಲಾವಿದರ ಮನೆತನದಲ್ಲಿ ಬಂದು ಕಲಾವಿದರ ಪ್ರೋತ್ಸಾಹ ನಿಟ್ಟಿನಲ್ಲಿ ಈ ಒಂದು ಬಾರಿ ಅಂದರೆ 2025ರ ಒಂದು ಲಕ್ಕಿ ಭಾಳ ಚೆನ್ನಾಗಿದೆ. ಆ ಲಕ್ಕಿಯಲ್ಲಿ ಏನಂದರೆ ಜಂಪ್ ಹೊಡಿತಾಳ ಕೆಂಪಿ ಅಂದರೆ ಇದರ ಅರ್ಥ ಏನು ಅಂತ ಗೊತ್ತಾಗುತ್ತಾ? ಜಂಪ್ ಹೊಡಿತಾಳ ಕೆಂಪಿ ಅಂದರೆ ಈಗ ಟ್ರೆಂಡಿಂಗ್ ಇರೋದು ಜಾನಪದ, ಆ ಅರ್ಥದೊಳಗೆ ನಾವೀಗ ಜಂಪ್ ಹೊಡಿತಾಳ ಕೆಂಪಿ ಅಂತ ಇಟ್ಟಿದ್ದೀವಿ. ಅಂದರೆ ಕೆಂಪಿ ಅನ್ನೋ ಒಂದು ಪಾತ್ರ ಬರುತ್ತೆ, ಕಾಮಿಡಿ ಪಾತ್ರ. ಅವಳು ಯಾವಾಗಲೂ ಜಿಗಿತಾನೆ ಮಾತಾಡ್ತಿರ್ತಾಳೆ. ಅವ್ರ ತಂದೆ ಇರ್ತಾರೆ, ಹಾಗಾಗಿ ಅವ್ರ ತಂದೆ ಅವಳಿಗೆ ಮಾತಿಗೆ ಹೇಳ್ತಿರ್ತಾರೆ, ಎಷ್ಟು ಜಂಪ್ ಹೊಡಿತಿ ಅಂತ. ಆ ಅರ್ಥದೊಳಗೆ ನಾವು ಜಂಪ್ ಹೊಡಿತಾಳ ಕೆಂಪಿ ಅಂತ ಇಟ್ಟಿದ್ದೀವಿ. ಆದರೆ ಟೈಟಲ್ ಆ ಥರ ಇರ್ಬೋದು, ಕತೆ ಮಾತ್ರ ತುಂಬ ಚೆನ್ನಾಗಿದೆ. ಕುಟುಂಬ ಸಮೇತ ನೋಡಬೇಕು ಅಂಥ ಒಳ್ಳೆ ಸ್ಟೋರಿ ಇದೆ. ದಯವಿಟ್ಟು ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಬಂದು ನೋಡುವಂಥ ಕುಟುಂಬ ನಾಟಕ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈಗ ಜಾತ್ರೆ ಅಂದ ತಕ್ಷಣ ಭಾಳ ಮಂದಿ ಡಬಲ್ ಮೀನಿಂಗ್ ಅಂತಾರೆ. ಬಟ್ ಈ ಹಿಂದೆ ಯಾವ ಜಾತ್ರೆ ಡಬಲ್ ಮೀನಿಂಗ್ ಆಗಿಲ್ಲ. ಮತ್ತು ಈಗ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ ಅಂತ ಏನಾದರೂ ಎಲ್ಲ ಹಾಡುಗಳು, ಜನಪದ ಹಾಡುಗಳು ಕೇಳಿದ್ರು ನೀವು. ಹೌದು. ಎಲ್ಲೇ ನಡುವೂರ ಕಡೀರಿ, ಅಲ್ಲಿ ಕಡೀರಿ, ಇಲ್ಲಿ ಕಡೀರಿ, ಬೆನ್ ಹತ್ರಿ, ಆ ಥರ ಏನಾದ್ರು ಹೆಣ್ಮಕ್ಳು ಬರ್ಲಾರ್ದಂಗೆ ಇಲ್ಲ ಹೆಣ್ಮಕ್ಳು ಮೊದಲು ಬಂದು ನೋಡಬೇಕು. ಅದು ನೋಡಿದ್ರೇ ಗೊತ್ತಾಗುತ್ತೆ. ಟೈಟಲ್ ಜಂಪ್ ಹೊಡಿತಾಳ ಕೆಂಪಿ ಅನ್ನೋದು ತಮ್ಮೆಲ್ಲರ ನಗೋಸ್ಕೋಸ್ಕರ ಆ ಟೈಟಲ್ ಇಟ್ಟಿದ್ದು. ಒಳಗಡೆ ಬಂದು ನೋಡಿದ್ರೆ ಸ್ಟೋರಿ ತುಂಬ ಚೆನ್ನಾಗಿದೆ, ಕಾಮಿಡಿನೂ ಚೆನ್ನಾಗಿದೆ. ಎಲ್ಲರೂ ನೋಡುವಂಥ, ಮಕ್ಕಳು ಕೂಡ ನೋಡುವಂಥ ನಾಟಕ. ಓಕೆ, ಥ್ಯಾಂಕ್ ಯು. ನೋಡಿರಲ್ಲ ಸರ್, ಯಾಕಂದರೆ ಇದು ಜಂಪ್ ಹೊಡಿತಾಳ ಕೆಂಪಿ ಅಂದ ತಕ್ಷಣ ಎಲ್ಲರೂ ಟ್ಯಾಕ್ಟರ್ ಹಾಡು, ಟ್ಯಾಕ್ಟರ್ ಜನಪದ ಅಲ್ಲ, ಇದು ಟೈಟಲ್ಗೆ ಮಾತ್ರ ಜಂಪ್ ಹೊಡಿತಾಳ ಕೆಂಪಿ ಇವತ್ತಿನ ಟ್ರೆಂಡ್ಗೆ. ಆದರೆ ಇಲ್ಲಿರುವಂಥ ಯಾವುದು, ಯಾಕಂದ್ರೆ ಲಾಸ್ಟ್ ಟೈಮ್ ಅವರು ಯಾವುದು ಊದಲೆ ಪುಂಗಿ ಹೌದಲೆ ರಂಗಿ ಮಾಡಿದರು, ಬಟ್ ನೋಡಿದಾಗ ಟೈಟಲ್ ಬೇರೆಯೇ ಇತ್ತು.
ಅದು ಆ ಒಂದು ಕತೆ ನೋಡಿದಾಗ ಅಲ್ಲಿ ಆ ನಾಟಕ ನೋಡಿದವರು ಅಳದೆ ಬರೋರು ಯಾರೂ ಇರಲಿಲ್ಲ. ಅಂಥ ನಾಟಕದಲ್ಲೇ ಇದು ಒಂದು ಕೂಡ ಒಂದು ಒಳ್ಳೆಯ ಆಯ್ಕೆ ಮಾಡಿ, ಸ್ಟೋರಿ ಆಯ್ಕೆ ಮಾಡಿ, ಜನಮನ ಗೆಲ್ಲುವಂಥ ಒಂದು ಒಳ್ಳೆ ಪಾತ್ರಗಳಲ್ಲಿ ಸೃಷ್ಟಿಸಿ ಅಂಥ ಒಂದು ಸಾಮಾಜಿಕ ಕಳಕಳಿ ಇರುವಂಥ ಒಂದು ನಾಟಕವನ್ನು, ಅದರ ಜೊತೆಗೆ ಜಂಪ್ ಹೊಡಿತಾಳ ಕೆಂಪಿ ಅದು ಒಂದು ಹಾಸ್ಯದ ರೂಪದಲ್ಲಿ ಬರುತ್ತೆ. ಹಾಗಾಗಿ ದಯವಿಟ್ಟು ಈ ಒಂದು ಬನಶಂಕರಿ ಜಾತ್ರೆಗೆ ದಿನಾಂಕ 12ನೇ ತಾರೀಕು ಮಧ್ಯಾಹ್ನ 3 ಗಂಟೆಯಿಂದ ಪ್ರತಿದಿನ ಏನು 4 ಶೋ ಆಗುತ್ತೆ, ಆ 4 ಪ್ರಯೋಗಗಳಲ್ಲೂ ವಿಶೇಷವಾದಂಥ ಈ ಒಂದು ಟ್ರೆಂಡಿಂಗಲ್ಲಿರುವಂಥ ವೆರೈಟಿ ಕಲಾವಿದರು ಒಂದು 5 ದಿನದ ನಂತರ ಬೇರೆ ಬೇರೆ ಕಲಾವಿದರು ಕೂಡ ಬರ್ತಾಯಿದ್ದಾರೆ. ಸಿನಿಮಾ ಕಲಾವಿದರು ಬರ್ತಾನೆ ಇರ್ತಾರೆ, ಕಾಮಿಡಿ ಕಲಾವಿದರುಗಳು ಬರ್ತಾನೆ ಇರ್ತಾರೆ. ಹೀಗೆ ವಿಶೇಷವಾದಂಥ ಕಲಾವಿದರ ಒಳಗೊಂಡಂಥ ಈ ಸಂಗಮೇಶ್ವರ ನಾಟ್ಯ ಸಂಘ ಏನು ಗುಳೆದುಗೊಂಡಿದೆ, ಈ ಒಂದು ನಾಟ್ಯ ಸಂಘಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಹಾರೈಕೆ, ಶುಭ ಹಾರೈಕೆ ಇರಲಿ ಅಂತ ಹೇಳುತ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ರಂಗಭೂಮಿ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.